ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೃಹಿಣಿ ಲೈಫ್ ಸ್ಟೈಲ್. ಇವತ್ತಿನ ದಿನ ನಾನು ಒಲೆ ಪೂಜೆ ಅಥವಾ ಸ್ಟವ್ ಪೂಜೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲೇನೆ ನಾವು ಹಿಂದಿನ ದಿನವೇ ಸ್ಟವ್ನ ಅಥವಾ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ರೆ ಒಳ್ಳೆಯದು. ಪ್ರತಿ ಶುಕ್ರವಾರ ಈ ಒಂದು ಕೆಲಸವನ್ನು ನಾವು ಮಾಡಲೇಬೇಕಾಗತ್ತೆ. ಪ್ರತಿದಿನ ಮಾಡಿದರೂ ಕೂಡ ಒಳ್ಳೆಯದೇ. ನಮಗೆ ಆಗಲಿಲ್ಲ ಅಂದರೆ ವಾರದಲ್ಲಿ ಒಂದು ದಿನ ನಾವು ಈ ಥರ ಸ್ಟವ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಅದಕ್ಕೆ ಒಂದು ಸಪ್ರೇಟ್ ಬಟ್ಟೆ ಇಟ್ಬಿಟ್ಟು ಅದಕ್ಕೆ ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಇವತ್ತು ನಾನು ಅಷ್ಟೇ ಇವತ್ತು ಶುಕ್ರವಾರ ಒಂದು ಬಟ್ಟೆಲಿ ಸ್ಟವ್ನೆಲ್ಲ ನೀಟಾಗಿ ಒರೆಸ್ಕೊಂಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬನ್ನಿ ಪೂಜೆನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಅರಿಶಿನ ಮತ್ತು ಕುಂಕುಮನ ಸ್ಟವ್ಗೆ ಹಚ್ತಾ ಇದ್ದೀನಿ. ಪ್ರತಿ ಶುಕ್ರವಾರ ಈ ಥರ ಮಾಡೋದ್ರಿಂದ ಮನಸ್ಸಲ್ಲೂ ಕೂಡ ಒಂದು ಒಳ್ಳೆ ನೆಮ್ಮದಿ ಇರುತ್ತೆ. ಲಕ್ಷ್ಮಿ ಕೂಡ ನಮಗೆ ಒಲಿತಾಳೆ ಅನ್ನೋದು ಕೂಡ ನಮ್ಮ ಹಿರಿಯರು ಮೊದಲಿಂದನೂ ಪಾಲಿಸ್ಕೊಂಡು ಹಿಂದಿನ ಕಾಲದಲ್ಲಾದರೆ ಒಲೆಗಳಿಗೆ ಮಾಡ್ತಿದ್ರು ಈ ಥರ. ಇವಾಗ ನಾವು ಸ್ಟವಲ್ಲಿ ಅಡುಗೆ ಮಾಡೋದ್ರಿಂದ ಸ್ಟವ್ಗೆ ಪೂಜೆ ಮಾಡಬೇಕಾಗತ್ತೆ. ಇದೇ ರೀತಿ ನಾನು ಅರಿಶಿನ ಕುಂಕುಮ ಎರಡೂ ಸ್ಟವ್ಗೆ ಇಟ್ಕೊಂಡು ಮಧ್ಯದಲ್ಲಿ ಒಂದು ಸ್ವಸ್ತಿಕ್ನ ಕುಂಕುಮದಿಂದ ಬರಿತಾ ಇದ್ದೀನಿ. ಈ ಥರ ಒಂದು ಮಧ್ಯದಲ್ಲಿ ಒಂದು ಕುಂಕುಮದಿಂದ ನಾವು ಸ್ವಸ್ತಿಕ್ನ ಬರೆದ್ಬಿಟ್ಟು ಆಮೇಲೆ ರಂಗೋಲಿನ ಹಾಕಬೇಕಾಗತ್ತೆ ನಾವು. ಈ ರೀತಿ ಪ್ರತಿ ಶುಕ್ರವಾರ ಮಾಡೋದ್ರಿಂದ ನಮಗೆ ಸ್ಟವ್ ಪೂಜೆ ಮಾಡ್ದಂಗೂ ಆಗುತ್ತೆ. ಹಾಗೆ ನಮ್ಮ ಅಡುಗೆಗಳು ಸಹ ಎಲ್ಲ ರೀತಿಯ ಒಳ್ಳೆ ರೀತಿಯಿಂದ ಆಗೋಕ್ಕೂ ಸಹ ಸಹಾಯ ಆಗತ್ತೆ. ಈಗ ನಾನು ರಂಗೋಲಿ ಹಾಕ್ತೀನಿ. ಒಂದು ಚಿಕ್ಕದಾದಂಥ ರಂಗೋಲಿ ಹಾಕಿಬಿಟ್ಟು ಮಧ್ಯ ಒಂದು ಹೂಗಳನ್ನೆಲ್ಲ ಇಟ್ಬಿಡ್ತೀನಿ. ಈಗ ನಾನು ಒಂದು ಚಿಕ್ಕದಾದಂಥ ರಂಗೋಲಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹೂಗಳನ್ನ ಸಹ ಇಡ್ತಾ ಒಲೆನೆಲ್ಲ ಅಲಂಕಾರ ಮಾಡ್ತೀನಿ. ಪೂಜೆ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕೋ ನಾನು ಮೊದಲೇ ರೆಡಿ ಮಾಡಿ ಇಟ್ಟಿಟ್ಕೊಡ್ತೀನಿ. ಹಾಗೆ ಪೂಜೆಗೆ ಅಂಥೇಳಿ 2 ವೀಳ್ಯದೆಲೆ, ಹಾಗೆ ಸ್ವಲ್ಪ ಅಡಿಕೆ ಚೂರು, ಹಾಗೆ ಅಕ್ಷತೆ ಕಾಳು ಬೇಕಾಗತ್ತೆ. ಇದನ್ನು ತಾಂಬೂಲವಾಗಿ ನಾವು ಒಲೆ ಮೇಲೆ ಇಟ್ಟರೆ ತುಂಬಾ ಒಳ್ಳೆಯದು. ಹಾಗೆ 2 ಬಾಳೆಹಣ್ಣನ್ನು ಕೂಡ ನಾನು ಇಲ್ಲಿ ಇಡ್ತಾ ಇದ್ದೀನಿ. ಈ ಥರ ನಮ್ಮ ಒಲೆ ಅಥವಾ ನಮ್ಮ ಸ್ಟವನ್ನು ಅಲಂಕಾರ ಮಾಡಿಬಿಟ್ಟು ನಾವು ಪ್ರತಿ ಶುಕ್ರವಾರ ಹೀಗೆ ಪೂಜೆ ಮಾಡೋದ್ರಿಂದ ನಮ್ಮ ಅಡುಗೆಗಳು ಟೇಸ್ಟಿಯಾಗಿ ಹಾಗೂ ಚೆನ್ನಾಗಿ ಅಗ್ನಿ ದೇವತೆ ನಮಗೆ ಎಲ್ಲ ರೀತಿಯಿಂದಲೂ ಒಳ್ಳೇದು ಮಾಡ್ತಾಳೆ ಅಂತ ನಾವು ಬೇಡ್ಕೊಂಡು ನಮ್ಮ ಅಡುಗೆಗಳನ್ನ ಸ್ಟಾರ್ಟ್ ಮಾಡಿದ್ರೆ, ನಮ್ಮ ಹಬ್ಬದ ಅಡುಗೆ ಆಗಿರ್ಬೋದು ಅಥವಾ ನಾವು ಪ್ರತಿದಿನ ಮಾಡುವ ಅಡುಗೆಗಳನ್ನು ಈ ಥರ ನಮ್ಮ ಒಲೆನ ಒಂದು ಸಲ ಕ್ಲೀನಾಗಿ ಮಾಡ್ಕೊಂಬಿಟ್ಟು ನಾವು ಪೂಜೆ ಮಾಡೋದ್ರಿಂದ ತುಂಬಾ ಶ್ರೇಷ್ಠ ಆಗಿರುತ್ತೆ. ಅಡುಗೆಗಳು ಸಹ ತುಂಬ ಶ್ರೇಷ್ಠ ಆಗಿರುತ್ತೆ. ಇದೇ ಥರ ನಾವು ದೇವರಿಗೆ ನೈವೇದ್ಯ ಏನಾದರೂ ಮಾಡಬೇಕು ಅಂತ ಇದ್ದರೆ ಫಸ್ಟು ನೈವೇದ್ಯ ಮಾಡೋಕ್ಕಿಂತ ಮುಂಚೆ ಸಹ ನಾವು ಈ ಥರ ಪ್ರತಿದಿನ ಮಾಡಿದರೂ ಕೂಡ ಒಳ್ಳೆಯದು. ಆಗಿಲ್ಲ ಅಂದರೆ ಪ್ರತಿ ಶುಕ್ರವಾರನಾದ್ರು ಅಟ್ಲೀಸ್ಟ್ ನಾವು ಈ ಥರ ಒಂದು ಪೂಜೆಯನ್ನು ಮಾಡ್ಕೊಂಬಿಟ್ಟು ದೇವರಿಗೆ ಶ್ರೇಷ್ಠವಾಗಿ ನೈವೇದ್ಯ ಮಾಡೋಕ್ಕಿಂತ ಮುಂಚೆ ನಮ್ಮ ಒಲೆಗಳನ್ನು ಕ್ಲೀನ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು. ಇದೇ ಥರ ಫ್ರೆಂಡ್ಸ್ ನಾನು ಪ್ರತಿ ಒಂದು ವೀಡಿಯೋಸ್ ಕೂಡ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಈ ಥರ ವೀಡಿಯೋಸ್ಗಳು ನಿಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಂದರೆ ಕಮೆಂಟ್ ಮಾಡಿ. ಹಾಗೆ ನಾವು ಈ ಥರ ಪೂಜೆ ಮಾಡಿ ನಮಗೆ ಅಡುಗೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಖುಷಿ ಅನಿಸುತ್ತೆ, ತುಂಬಾ ನೆಮ್ಮದಿ ಅನಿಸುತ್ತೆ. ಪ್ರತಿದಿನ ಮನೇಲಿ ಸಹ ಇದೇ ಥರ ನಾನು ಪ್ರತಿ ಶುಕ್ರವಾರ ಸಹ ನನ್ನ ಸ್ಟವ್ ಅಥವಾ ಒಲೆನ ಪೂಜೆ ಮಾಡಿಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಒಮ್ಮೆ ಪೂಜೆ ಮಾಡಿದ ಮೇಲೆ ಒಂದು ಬಾಟ್ಲಲ್ಲಿ ಹಾಲು ಹಾಕಿಟ್ಬಿಟ್ಟು ನೀವು ಹಾಲು ಉಗ್ಸಿ ಮಾಡಿದ್ರೂ ಸಹ ತುಂಬಾ ಒಳ್ಳೆಯದಾಗತ್ತೆ. ಈ ಥರ ನಾನು ನನ್ನ ಅಡುಗೆಗಳನ್ನು ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೆಚ್ಚಿನ ವೀಡಿಯೋಗಳಿಗೆ ಯಾವ ವೀಡಿಯೋಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.